ಇವತ್ತು ನಿಮ್ಮ ಘಟಪ್ರಭಾ ಎಡದಂಡೆ ಬಲದಂಡೆಗೆ ನೀರು ಬರಬೇಕಾಗಿ ನಮಗೊಂದು ಪಾತ್ರ ಕೊಟ್ಟಾನ, ಹೋರಾಟ ಮಾಡಿ ನಿಮಗ ನೀರು ಬಿಡಿಸೋ ಪಾತ್ರ. ಕೆಲವು ಮಂದಿಗೆ ಏನು ಕೊಟ್ಟಾರಂದ್ರ, ನೀರು ಬಿಟ್ರ ರೈತ ಸಂಘದವರು ಗುರುಜಿದು ಚುನಪ್ಪ ಪೂಜಾರಿ ಹೆಸರು ಬರ್ತದೆ ಅಂತೇಳಿ ರಾಜಕಾರಣ ಮಾಡಿ ನೀರು ಬಿಡ್ಲಾರ್ದಂತ ತಡೆಯೋ ಪಾತ್ರ ಅವ್ರಿಗೆ ಕೊಟ್ಟಾರ. ಆದ್ರ ಇಂಚಗೇರಿ ಸಂಪ್ರದಾಯಗಳ ಸದ್ಗುರುಗಳ ತಾಕತ್ತು, ಮೂಕಾಂಬಿಕ ತಾಕತ್ ಹೆಂಗೈತಂದ್ರ ನಿಮ್ಮೆಲ್ಲಾ ರಾಜಕಾರಣ ಮುರಿದು ನಾಳೆ ನೀರು ಬರ್ತದ, ನಿಮಗೆಲ್ಲ ಪುಣ್ಯ ಇದೆ. ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳ್ತೀನಿ, ನೀವೆಲ್ಲ ಮ್ಯಾಕ್ ಕುಂತವ್ರೆಲ್ಲ ನಮ್ಮೂರದಿರಿ. ಕೋವಿಡ್ದೊಳಗೂ ಸಹಿತ ನಿಮಗೆ ಏನಾಗ್ಲಾರ್ದ ಭಗವಂತ ಆಯುಷ್ಯ ಕೊಟ್ಟಾನಂದ್ರ ಮತ್ತೊಬ್ಬರಿಗೆ ನೀರು ಬಿಡ್ಲಾರ್ದಂಗ್ ತಡೆಯೋ ಸಲುವಾಗಿ, ಮತ್ತೊಬ್ಬರಿಗೆ ಕಬ್ಬಿನ ಬಿಲ್ ಹೆಚ್ಚಾಗ್ಲಾರ್ದಂಗ್ ತಡೆಯೋ ಸಲುವಾಗಿ ನಿಮ್ಮ ರಾಜಕಾರಣ ರಾಜ್ಯದೊಳಗ ಮಾಡಿದಿರಿ ಅಂದ್ರೆ ಅಂತ್ಯ ಆಗೋ ಕಾಲ ಬಹಳ ದೂರ ಇಲ್ಲ, ಎಚ್ಚರಲೇ ಬದುಕು. ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ನಮ್ಮ ಬೆಳಗಾವಿ ಜಿಲ್ಲೆಯೊಳಗ ವಿರೋಧ ಪಕ್ಷ ಟೋಟಲ್ ಮಲ್ಕೊಂಡೈತಿ. ಇತ್ತೀಚಿನ 1 ವರ್ಷ 2 ವರ್ಷದಾಗ ಖುಷಿನೂ ಅನಿಸ್ತೈತಿ ಮಲ್ಕೊಂಡ್ರು. ನಮ್ಮ ಜಿಲ್ಲಾದಾಗ ಹೋರಾಟ ಮಾಡೋರು ಹುಟ್ಟಿದಾರಪ್ಪ, ಅನ್ಯಾಯ ಆದ್ರೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ಸಕ್ ಒಂದು ಸಂಘಟನೆಗಳು ಚಾಲು ಆಗಿದಾವಲ್ಲ ಅನ್ನೋದು ಒಂದು ಖುಷಿನೂ ಆಗ್ತೈತಿ ನನ್ಗೆ. ಯಾಕಂದ್ರ 83, 88, 89 ದಿವಂಗತ ಪ್ರೊಫೆಸರ್ MD ನಂಜುಂಡಸ್ವಾಮಿ ಬಾಬಾಗೌಡ ಒಂದು ವಿಧಾನಸೌಧದ ಮ್ಯಾಗ ಹಸಿರು ಟಾವೆಲ್ ಹಾರಿಸೋ ಗುರಿಯೊಂದಿಗೆ ಕನ್ನಡ ನಾಡು ಪಾರ್ಟಿ ಕಟ್ಟಿ ಬಾಬಾಗೌಡರು 2 ಕ್ಷೇತ್ರದಾಗ ಆರಿಸಿ ಬರ್ತಾರ. ಆಮ್ಯಾಗ ಬೈ ಎಲೆಕ್ಷನ್ದಾಗ ನಂಜುಂಡಸ್ವಾಮಿ ಹೋಗ್ತಾರೆ. ಅವ್ರಿಗೂ ಅಲ್ಲಿ ಏನ್ ಮಾಡಕ್ ಆಗುದಿಲ್ಲ, ಅಧಿಕಾರ ಬಂದಾಗೂ ಅವ್ರಿಗೆ ಏನ್ ಮಾಡಕ್ ಆಗುದಿಲ್ಲ. ಯಾಕಂದ್ರೆ ಆ ಸಿಸ್ಟಮ್ ಹಂಗೈತಲ್ಲಿ. ಯಾಕಂದ್ರ ನಮ್ ಕಾನೂನು ನಿರ್ಮಾಣ ಮಾಡೋರೆಲ್ಲ IAS ಅಧಿಕಾರಿಗಳು. ಒಂದ್ಸಲ ನಂಜುಂಡಸ್ವಾಮಿ ಮುಖ್ಯಮಂತ್ರಿ, ಅವತ್ತಿನ ಮುಖ್ಯಮಂತ್ರಿ ಕೂಡ ಕುಂತಾಗ ಬಾಬಾಗೌಡರದು ಮುಖ್ಯ ಕಾರ್ಯದರ್ಶಿನ ಎಬಿಸಿ ನಿಲ್ಲಿಸಿ ಕುಂಡ್ಬೇಡ ನಮ್ ನೌಕರ್ ಅಂತ ಹೇಳಿದ್ರು. ಅಂತ ಒಂದು ತಾಕತ್ತ ಶನೆತನ ಅವತ್ತು MD ನಂಜುಂಡಸ್ವಾಮಿ ಅವ್ರಿಗಿತ್ತು. ಇವತ್ತು ಹಂಗ ಈ ಒಂದು 5-6 ವರ್ಷದಿಂದ ಅನ್ಕೆ ನೋಡತ್ತೇವ್ ನಾವು, ಒಂದು ರೈತ ಹೋರಾಟ ಎಲ್ಲಾ ಕಡೆ ಹಬ್ಬಿಕೊಂಡ್ ಬಿಟ್ಟೈತಿ. ಈಗ ಮೊನ್ನೆ ನೋಡ್ರಿ ನೀವು, ಕಬ್ಬಿಗೆ ರೇಟ್ ಕೊಡ್ಲಾರ್ಕ ಇವತ್ತ ಶಶಿಕಾಂತ್ ಪಡಸಲ್ಗಿ ಗುರುಜಿ ಆತು, ಚಿನ್ನಪ್ಪ ಪೂಜಾರಿ ಒಂದ ಗುರ್ಲಾಪುರ್ ಕ್ರಾಸ್ನಾಗ ಲಕ್ಷಾಂತರ ಜನರು ಕೂಡಿಸರು. ದೊಡ್ಡ ದೊಡ್ಡ ನಾಣಿ ಅನ್ನೋ ಘಟಾನ್ಘಟಿಗಳು ಸಕ್ರಿ ಫ್ಯಾಕ್ಟ್ರಿ ಕಬ್ಬು ನುರಿಸಿದಂಗ್ ಕಿಲಿ ಹಾಕಿರೋಣ. ಇಡೀ ಸರ್ಕಾರನ ಅಲ್ಲಿ ಗುರ್ಲಾಪುರ್ಗೆ ಬಂದ 3,300 ರೂಪಾಯಿ ರೇಟ್ ಕೊಡ್ತೇವಂತ ಹೇಳಿ ಆಶ್ವಾಸನೆ ಕೊಟ್ಟ ಇವತ್ತ ಅದನ್ನ 3,300 ಕೊಡ್ತೇವಂತ ಡಿಕ್ಲೇರ್ ಮಾಡಿದಾರು. ಇನ್ನು ಕೆಲವೊಂದು ಫ್ಯಾಕ್ಟರ್ ದುಡ್ಡು ಕೊಡತ್ತಿಲ್ಲ. ಯಾಕಂದ್ರೆ ಇಬ್ರು ಏನಾಗೈತೆ ಅಂದ್ರೆ ಇವತ್ತ ನನ್ನ ಕಣ್ಣಿಗೆ ಸೆಲೆಬ್ರಿಟಿ ಗತೆ ಕಾಣತ್ತಾರ. ಒಟ್ಟಾರೆ ಯಾವುದೇ ಒಂದು ಹೋರಾಟ ಇರ್ಲಿ ಅಲ್ಲಿ ಈ ಶಶಿಕಾಂತ್ ಗುರುಜಿ ಮತ್ ಚಿನ್ನ ಪೂಜಾರಿ ಹಾಜರಿರ್ತಾರ. ಇಡೀ ರಾಜ್ಯ ತುಂಬಾ ಅವ್ರನ್ನ ಸತ್ಕಾರ ಮಾಡತ್ತಾರ. ಆದ್ರೆ ಒಟ್ಟಾರೆ ಅವ್ರನ್ನ ನೋಡಿದ್ರೆ ನನಗ ಇವತ್ತು ವಿರೋಧ ಪಕ್ಷ ಅವ್ರಪ್ಪ ಅಂತ ಅನಿಸ್ತೈತಿ. ಇಬ್ಬರ ಬಗ್ಗೆ ದೊಡ್ಡ ಅಭಿಮಾನ ಗೌರವ, ಅವ್ರ ಹಿಂದ್ ಜನಾನು ಐತಿ ರಾಜ್ಯ ತುಂಬಾ. ಇವತ್ತು ಎಲ್ಲಾ ಕಡೆ ಅವ್ರನ್ನ ಸೆಲೆಬ್ರಿಟಿ ಟೈಪ್ ನೋಡತ್ತಾರ. ಇವತ್ತು ಅದಕ್ಕಿಂತ ಹೆಚ್ಚಂದ್ರ ನನಗ ಈ ರಾಜಾ ಲಕ್ಕಂಗೌಡ ಜಲಾಶಯ, ಹಿಡ್ಕಲ್ ಡ್ಯಾಮ, ಇದನ್ನೇನ್ ಬಹುತೇಕ ಮೈಸೂರು ಮಹಾರಾಜರ ಗತೆಕ್ ಅದೊಂದು ಖಾಸಗಿ ಕಟ್ಟಡ ಇದು ಡ್ಯಾಮ್ ಅಂತ ತಿಳ್ಕೊಂಡಿನ ಮಣ್ಣಿ ಮಠ. ಯಾಕಂದ್ರೆ ಘಟಪ್ರಭಾ ನದಿಯಿಂದ ನೀರ್ ಬಿಡ್ಬೇಕಾದ್ರ ಅದಕ್ಕ ರೀಜನಲ್ ಕಮಿಷನರ್ DC ಇರ್ತಾರ ಅನ್ನೋದು ನನಗ್ ಸದ್ಯ ಕಲ್ಪನೆ ಇರಕ್ಕಿಲ್ಲ. ಯಾಕಂದ್ರ ಅವ್ರ ನೀರ್ ಬಿಡಂದಾಗನ ನೀರ್ ಬಿಡುದ, ಅವ್ರ ಬಂದ್ ಅಂದಾಗ ಬಂದ್ ಅನ್ನುವಂತ ಒಂದು ವಾತಾವರಣ ಬೆಳಗಾವಿ ಜಿಲ್ಲಾದಾಗ ಐತಿ. ಇನ್ನ ಮಟ್ಟ ಯಾವ ಒಂದು ವಿರೋಧ ಪಕ್ಷದವ್ರು ಕೇಳ್ತಿರಕ್ಕಿಲ್ಲ. ಅವ್ರು ಬಿಟ್ಟಾಗ ನೀರು ಹೋಗ್ಬೇಕು, ಬಿಟ್ಟಾಗ ದನಗಳ ನೀರು ಕುಡಿಬೇಕು, ಮನುಷ್ಯರ ನೀರು ಕುಡಿಬೇಕು. ಆದ್ರೆ ಈ ಚುನ್ನಪ್ಪ ಪೂಜಾರಿ, ಶಶಿಕಾಂತ್ ಪಡಗ್ಲಿ ಅದು ಸರ್ಕಾರ ಡ್ಯಾಮ್ ಅಂತ ಅವ್ರು ತೋರಿಸಿದ ನೀರ್ ಬಿಡ್ಲೇಬೇಕು. ಅಲ್ಲಿ ಇಟ್ಕೊಂಡ್ ಏನ್ ಮಾಡೋದ್ರ ಮುಂದೆ ನೋಡೋಣ. ಒಟ್ಟು ಅಲ್ಲಿ ಬಾಗಲಕೋಟೆ, ಜಮಖಂಡಿ ಇದ್ರ ಮಟ್ಟ ನೀರ್ ಬಿಡ್ಸಕ್ ಹಚ್ಚಿದ್ರ ಎಷ್ಟ ತ್ರಾಸ ಐತಂದ್ರು ತಾರೀಖ್ ಡೆಡ್ ಲೈನ್ ಕೊಟ್ರು. RCಗೆ ಹೇಳಿ ರೀಜನಲ್ ಕಮಿಷನರ್ DCಗೆ, ಪೊಲೀಸ್ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರು, ನೀರಾವರಿ ನಿಗಮದ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರು. ಅರೆ ಅವ್ರೇನು ಒಂದು ಬಾಬಾಗೌಡ್ರು ಮತ್ತು ಈ ನಂಜುಂಡಸ್ವಾಮಿ ಮಾತಾಡ್ತಿರ್ಲಿಲ್ಲ, ಅದ ಸ್ಟೈಲ್ದಾಗ ಮಾತಾಡ್ತಾರ ಇಬ್ರು. ಬಹಳ ಖುಷಿ ಅನಿಸ್ತೈತಿ. ಮತ್ ಅಧಿಕಾರಿ ವರ್ಗು ಅಂಜಾತೈತಿ ಅವ್ರಿಗೆ. ರೈತರು ಬೆಂಬಲ ಕೊಡತ್ತಾರ. ಯಾಕಂದ್ರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕಾದ್ರೆ ಇಂಥ ಒಬ್ಬರ ನಾಯಕರು ಹುಟ್ಟಿದಾರಲ್ಲ ಅಂತೇಳಿ ಬಹಳ ಖುಷಿ ಪಡತೈತಿ ಜನ. ಆದ್ರೆ ಇನ್ನೂ ಅನೇಕ ಸಕ್ರಿ ಫ್ಯಾಕ್ಟರಿ ಅವರ ದುಡ್ಡುಗಳು ಕೊಟ್ಟಿಲ್ಲ. ಶಶಿಕಾಂತ್ ಗುರುಜಿ ಆಗ್ಲಿ, ಚೆನ್ನಪ್ಪ ಪೂಜಾರಿ ಏನ್ ಹೋರಾಟ ಮಾಡತ್ತಾರಲ್ಲ, ನಿಮಗಂಕೆ ಇಡೀ ರಾಜ್ಯದ ನಮ್ಮ ಜಿಲ್ಲೆ ಎಲ್ಲಾ
ಒಂದು ಸಮಾಜ, ಎಲ್ಲಾ ಜಾತಿಗಳು, ಎಲ್ಲಾ ರೈತರು, ರೈತ ಕುಲ ಎಲ್ಲ ನಿಮ್ ಜೊತೆ ಐತಿ. ಶಶಿಕಾಂತ್ ಗುರೂಜಿ ಅವರ ನೀವು ಒಂದು ಗುರುಜಿ ಸ್ಥಾನದಾಗ ಅದರಿ, ಇಂಚೇರಿ ಸಂಪ್ರದಾಯದ ಬಂದವ್ರ, ಚುನ್ನಪ್ಪ ಪೂಜಾರಿ ನೀವು ಹೋರಾಟ ಮಾಡಿ ಮ್ಯಾಗ ಬಂದವ್ರ. ನಿಮ್ ಹೋರಾಟ ಯಾವುದು ಇದಕ್ಕ ಅಡೆತಡೆ ಆಗ್ಬಾರ್ದು. ಒಟ್ಟಾರೆ ನೀವು ಮುನ್ನುಗ್ರಿ. ಈಗೇನ್ ಹೋರಾಟಗಳು ಮಾಡತ್ತಾರಲ್ಲ, ರಾಜ್ಯದ ಎಲ್ಲಾ ಹೋರಾಟಕ್ಕ ವಿರೋಧ ಪಕ್ಷ ಇಲ್ಲಿ ನೀವ ಮಾಡವ್ರ, ನಿಮ್ಮಿಂದ ಜನ ಬೆನ್ನ ಹತ್ತೈತಿ. ಆದ್ರೆ ಕೆಲವು ಮಂದಿಗೆ ಅದನ್ನ ತಡ್ಕೊಳಕ್ ಆಗ್ವತ್ತ. ಅದಕ್ಕೆ ಏನೇನೋ ನಾಟಕಗಳು ಮಾಡತ್ತಾರ ಅವ್ರು. ಆದ್ರ ಜನ ನಿಮ್ ಹಿಂದೈತಿ. ನೀವು ತೆಲಿಗೆ ನವಿಲ್ಗರಿ ಇರಿಸ್ಕೊಳಕ್ ಹೋಗ್ಬೇಡ್ರಿ. ಬಹಳ ಸಮಾಧಾನದಿಂದ ಒಂದು ಹೋರಾಟಕ್ಕ ನೀವು ಇನ್ನೂ ಏನೇನು ಸಾಕಷ್ಟು ಇವತ್ತ ರಾಜ್ಯದಾಗ ಅನ್ಯಾಯ ಆಗತ್ತವು ಅಲ್ಲೆಲ್ಲ ನಿಂದ್ರಿ, ಜನರ ಬೆಂಬಲ ತಗೋರಿ. ಯಾವಾಗೂ ಗರ್ದಿ ಗಮ್ಮತ್ತ ನಿಮ್ಮ ಬೆನ್ ಹಿಂದಿರ್ತೈತಿ. ಒಟ್ಟಾರೆ ನಿಮ್ಮ ಹೋರಾಟದಿಂದ ಗರ್ದಿ ಗಮ್ಮತ್ ಇರ್ತೈತಿ. ಒಟ್ಟಾರೆ ನೀವ ಏನ್ ಕೆಲಸಗಳು ಮಾಡತ್ತಾರಲ್ಲ, ಜನ ಬಾಳ್ ನಿಮ್ಮನ್ ಪ್ರೀತಿ ಮಾಡತ್ತಾರ. ಆದ್ರ ಅಷ್ಟ ಜನ ಅಸೂಯನ್ನು ಪಡತ್ತಾರೋ, ಅದಕ್ಕ ಹೆದರಾಕ್ ಹೋಗ್ಬೇಡ್ರಿ, ಅಂಜಾಕ್ ಹೋಗ್ಬೇಡ್ರಿ, ಮುನ್ನುಗ್ರಿ ಅಂತೇಳಿ ಗರ್ದಿ ಗಮ್ಮತ್ತ ನಿಮ್ಗ ಒಂದು ವಿನಂತಿನೂ ಮಾಡ್ತೈತಿ, ಆಗ್ರಹ ಮಾಡ್ತೈತಿ. ನಮಸ್ಕಾರ.